ಇಷ್ಟೆಲ್ಲ ನೀವು ನೋಡಿದ್ರಿ ಅಲ್ಲಿ ಇದೆ ಅಂತಂದ್ರಿ, ಆದ್ರೆ ಏಕಾಏಕಿ ನನ್ನ ಪ್ರಶ್ನೆ, ನೀವು ಅಂಕೋಲದಿಂದ ಮೊನ್ನೆ ವಾಪಸ್ ಹೊರಟು ಬಿಟ್ರಿ. ನಿಮಗೆ DC ಅವರು ಲೆಟರ್ ಕೇಳಿದ್ರು, ಲೆಟರ್ ಬರೆದು ಕೊಟ್ರಿ, ಎಲ್ಲ ಆಯ್ತು. ಬಟ್ ಯಾಕೆ ಹೊರಟು ಬರುವಂತ ಸಿಚುವೇಶನ್ ಏನ್ ಬಂತು? ಅದು ಯಾಕೆಂದ್ರೆ ಅಲ್ಲಿರೋ ನೀವು ನೋಡ್ತಾ ಇದ್ದೀರಿ ಏನಂದ್ರೆ ಎಷ್ಟು ಕಷ್ಟಗಳಿದೆ. ಏನಂದ್ರೆ ಅಡಿ ಭಾಗದಲ್ಲಿ ನೀರಿರುವಾಗ ನಾವು ಸುಮಾರು ನನಗೆ ಡ್ರೆಜರ್ ಬಂತು, ತೆಗಿಲಿಕ್ಕೆ ಆಗಿಲ್ಲ. 3ನೇ ಹಂತಕ್ಕೆ ಸಹ ನನ್ನ ಕರೀಲಿಲ್ಲ ಅವರು. ಆವಾಗ ನನಗೆ ಏನು ಅನಿಸ್ತದೆ, ಆ 3 ಜನ ಮೃತದೇಹ ಕೊಡಲಿಕ್ಕೆ ನಾನು ಇಲ್ಲಿ ಅರ್ಜುನ ಮನೆಗೆ ಸಹ ಹೋಗಿದ್ದೀನಿ, ನಮ್ಮ ಜಗನ್ನಾಥ್ ಮನೆಗೆ ಹೋಗಿದೆ, ಲೋಕೇಶ್ ಮನೆಗೆ ಸಹ ಹೋಗಿದೆ. ಅವ್ರಿಗೊಂದು ಭರವಸೆ ಕೊಟ್ಟಿದ್ದೀನಿ, ಏನಂದರೆ ನಾನು ಆ ಮೃತದೇಹ ಹುಡುಕ್ತೇನೆ ಅಂತೇಳಿ. ಆವಾಗ 3ನೇ ಮೀಟಿಂಗ್ಗೆ ನನ್ನ ಕರೀಲೇ ಇಲ್ಲ. ಅವರಾಗೆ ಒಂದು ಮೀಟಿಂಗ್ ಮಾಡಿದರು, ಈಶ್ವರ್ ಮಲ್ಪೆ ಬರೋದು ಬೇಡ ಅಂತೇಳಿ. ನನಗೆ ಗೊತ್ತಿ ಆ ಊರಿನವ್ರು ಕರೆದು, ಈಶ್ವರ್ ಅವರು ಬನ್ನಿ, ರೆಡಿಯಾಗಿದೆ, ಬಾರ್ಜಿ ಬಂದಿದೆ ಅಂತ. ನಾನು ಹೋದಾಗ ನನಗೆ ಅಲ್ಲಿ ಯಾರೂ ಮಾತಾಡಿಸ್ಲಿಕ್ಕಿಲ್ಲ. ಅಲ್ಲಿ ಒಬ್ಬ ಬಾರ್ಜಿ ಬಂದವರು ಹೇಳಿದರು, ನೀವು ನಿಮಗೆ ಹೇಳಿಲ್ಲಲ್ಲ ನಮ್ಮ ಟೀಮ್ ಬರ್ತದೆ ಗೋವಾದಲ್ಲಿ ಅಂತ ಹೇಳಿದ್ರು. ಹೌದು, ಯಾಕೆ ನಾನು 2 ಹಂತದಲ್ಲಿ ನನ್ನನ್ನು ಕರೆದಿದ್ರಲ್ಲ, ಮತ್ತೆ ಯಾಕೆ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಬಾರ್ಜಲ್ಲಿ ಹೋಗಿ ಕೂತೆ. ಆವಾಗ ನಮ್ಮ TV ಅವರು ಮುತ್ತುವರ್ಜಿ ವಹಿಸಿ ಅಲ್ಲಿನ ಶಾಸಕರಾದ ಸತೀಶ್ ಶೇಲ್ MLA ಸರ್ಗೆ ಒಂದು ಹೇಳಿದರು, ಈಶ್ವರ್ ಮಲ್ಪೆ ಅವರು ಸ್ಟಾರ್ಟಿಂದ ಮಾಡ್ತಾಯಿದ್ರು, ಅವ್ರಿಗೊಂದು ಅವಕಾಶ ಕೊಡಬೇಕು, ಇಲ್ಲಿರೋದು ಅವರೇ ತೆಗಿತಾರೆ ಅಂತೇಳಿ. ಅದಕ್ಕೆ ಅವರು ಹೇಳಿದ ಲೆಕ್ಕದಲ್ಲಿ ನಾನು ಸೇರಿ ನನ್ನ ಆಯಿತು ಬನ್ನಿ ನಾಳೆ ಬಂದು ತೆಗೀರಿ ಅಂತ ಹೇಳಿದರು. ಆಯಿತು, ನಾಳೆ ಬೆಳಿಗ್ಗೆ ನಾನು ಬಂದಾಗ ನನ್ನ ಡ್ರೆಸ್ ಶೂಟ್ ಎಲ್ಲ ಇಟ್ಕೊಂಡು ಬರುವಾಗ ಮತ್ತೆ ತಡೆ ಆಯ್ತು ಅಲ್ಲಿ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟೋದಂತ ಯಾರು ಪೊಲೀಸ್ನವ್ರು ಮತ್ತೆ ಕೇಳಿದರು. ನಾನು ಹೇಳಿದೆ, ನನಗೆ ನಿನ್ನೆ ಸತೀಶ್ ಶೇಲ್ ಸರ್ ಹೇಳಿದ್ರು, SP ಸರ್ ಹೇಳಿದರು, DC ಮೇಡಮ್ ಸಹ ಹೇಳಿದರು ನಾಳೆ ಬರ್ಬೋದು ಅಂತೇಳಿ. ಆದರೆ ಬೆಳಿಗ್ಗೆ ಬಂದಾಗ ನಾನು ಅದೇ DC ಮೇಡಮ್ಗೆ 6 ಗಂಟೆಗೆ ಫೋನ್ ಮಾಡಿದಾಗ ಫೋನ್ ಎತ್ತಿ ಮತ್ತೆ ಮಾಡ್ತೇನೆ ಅಂತೇಳಿ ಫೋನ್ ಮಾಡಲೇ ಇಲ್ಲ. ತುಂಬ ಬೇಜಾರಾಯಿತು. ಸುಮಾರು 4 ಗಂಟೆಗಳ ಕಾದೆ ಅಲ್ಲಿ. ಆಮೇಲೆ SP ಸರ್ಗೆ ಫೋನ್ ಮಾಡಿದ್ದೀನಿ, ಸರಿ ಹೋಗಿ ಅಂತ ಹೇಳಿದ್ರು ಅವರು. ಆಮೇಲೆ ಹುಡುಕುವಾಗ ನನಗೆ ಕೆಳಗಿಲ್ಲಕ್ಕೆ ಆ ಡ್ರೆಜ್ಜರ್ನ ಯಾರು ವಹಿಸ್ಕೊಂಡಿದ್ದಾರೆ, ಮಹೇಂದ್ರ ಅಂತ ಹೇಳಿ, ಅವರು ನೀನು ಇಲ್ಲಿ ಮಾಡೋದು ಬೇಡ, ನಮಗೆ ಸರ್ಕಾರ ಹೇಳಿದೆ ಇಲ್ಲಿ ಫೋಟೋಗ್ರಫಿ ಮಾಡಿ ಸರ್ಕಾರ ಕೊಡಬೇಕು, ನೀನು ಇಲ್ಲಿ ಮಾಡಬೇಡ, ಹುಡುಕಬೇಡ. ಯಾಕೆಂದ್ರೆ ಆ ಪಾಯಿಂಟ್ ತೋರಿಸಿದೆ ನಾನು ಅಲ್ಲಿ, ಹಗ್ಗ ಕಟ್ಟಿ ಇಟ್ಟದೆ ನಾನು ಅಲ್ಲಿ. ನೀವು ತೋರಿಸಿರೋ ಜಾಗದಲ್ಲಿ ಬಂದು ಈಗ ಹುಡುಕಿ ನಾವು ಮಾಡಿದ್ವಿ ಇದು ಅಂತ ಹೇಳೋದು ಕೊಟ್ಟಿದ್ದೆ. ಹೌದು, ನಾನು ಹೇಳಿದೆ, ನಿಮ್ಮ ಜೊತೆ ನಾನು ಬರಬಾರ್ದಂದೆ. ಇಲ್ಲ, ಇಲ್ಲಿ ಬರಬಾರ್ದು, ನೀನು ಬೇರೆ ಕಡೆ ಹೋಗಬೇಕು, ನಮ್ಗೆ ಅಲ್ಲಿ ನಾವು ವಿಡಿಯೋ ಮಾಡಿ ಚಿತ್ರೀಕರಣ ಮಾಡಿ ಸರ್ಕಾರ ಕೊಡಬೇಕು, ನಿನ್ನ ಮುಖ ಬರಬಾರ್ದಂತ ಮಹೇಂದ್ರ ಅವರು ಹೇಳಿದರು. ಅದಕ್ಕೆ ಸರಿ ಮಹೇಂದ್ರ ಅಂದ್ರೆ ಟ್ರೆಜರ್ ಕಂಪನಿ ವಹಿಸಿಕೊಟ್ಟದ್ದು ಅವರಿಗೆ, ಅದರ ಒಂದು ಮುಂಡಾಳತೆ ಕೊಟ್ಟದವರು, ಗುತ್ತಿಗೆ ತಗೊಂಡದವರು. ಅವ್ರಿಗೆ ಆಯ್ತು ಸರಿ ಆಯ್ತು ಅಂತ ಹೇಳಿ ನಾನು ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಹೋದೆ. ದೂರ ಹೋಗಿ ಮುಳುಗುವಾಗ ನೀರಾಳದಲ್ಲಿ ನಾನು ಸಿಲಿಟನ್ ಅಂತ ಹುಡುಕ್ತಾ ಹೋಗ್ತೇನೆ. ಆ ಜಾಗದಲ್ಲಿ ನನಗೆ ಮೊದಲನೇ ಬಾರಿಗೆ ಒಂದು ಲಾರಿ 2 ಚಕ್ರಗಳು ಸಿಕ್ತು. ಅಡಿಭಾಗದಲ್ಲಿ ಯಾವ ಲಾರಿ ಅಂತ ಗೊತ್ತಾಗೋದಿಲ್ಲ. ಆದರೆ ಮೇಲೆ ಬಂದು ಹೇಳಿದೆ ಲಾರಿ ಸಿಕ್ಕಿತ್ತಂತೆ, ಯಾಕೆಂದರೆ ಕವಚಿ ಬಿದ್ದಿತ್ತು, 2 ಟೈರ್ಗಳು ತೋರ್ತಾ ಉಂಟು. ಮೇಲೆ ಬಂದು ಹೇಳಿದೆ, ಅದನ್ನು ಅದೇ ಡ್ರೆಜ್ಜರ್ ಮುಖಾಂತರ ಎತ್ತಿಸಿದ್ರು. ಆದರೆ ಮುಳುಗಿದೆ. ಮತ್ತೊಂದು ಗಾಡಿ ಸಿಕ್ತು ನನಗೆ, ಅದು ಮತ್ತೊಂದು ಟ್ಯಾಂಕರ್ನ ಒಂದು ಕ್ಯಾಬಿನ್ ಆಗಿರಬೇಕು. ಆ ಕ್ಯಾಬಿನ್ ಸಹ ಸಿಕ್ತು, ಅದು ಮೇಲೆ ಹಾಕಿದ್ದೀನಿ. ಆಮೇಲೆ ನಮ್ಮ ಅರ್ಜುನ್ನ ಓಡಿಸಿದ್ದ ಗಾಡಿಯ ಒಂದು ಮರದ ದಿಮ್ಮಿ ಸಿಕ್ತು. ಅದು ಯಾವುದು, ಅಕೇಶಿಯದು. ಇಷ್ಟರ ತನಕ ಅಲ್ಲಿ ಯಾರೊಬ್ಬರು ಸಹ ಮುಳುಗಿ ಒಂದು ಮರ ತೆಗೆದುಕೊಡ್ಲಿಲ್ಲ. ಆ ಕೆಳಗಡೆ ಹೋಗಿ ಒಂದು ಆಕೇಶಿ ಮರ ಸಿಕ್ತು. 3 ಐಟಮ್ ನನಗೆ ಸಿಕ್ತು. ಹೋಗುವಾಗ ನನಗೆ ಪೊಲೀಸ್ ಪ್ರೊಟೆಕ್ಷನಲ್ಲೇ ಕಳಿಸಿದ್ರು, ಏನು ಹೇಳಬೇಡ ಹೋಗು ಅಂತೇಳಿ ನನ್ನ IB ತನಕ ಬಿಟ್ಟು ಬಂದರು. ಅಂದ್ರೆ ನಿಮ್ಗೇನು ಮಾಹಿತಿ ಏನು ಕೊಡಬಾರ್ದು. ಹೌದು, ಆಯ್ತಲ್ಲ, ಮೇಲೆ ಹೋದೆ. ಬರುವಾಗ ನನಗೆ ಮತ್ತೆ ಇದಾಯಿತು, ಅಡೆತಡೆ ಆಯಿತು, ಇಲ್ಲಿ ಮುಳುಗಬಾರ್ದು, ನೀನು ದೂರ ಹೋಗ್ಬೇಕಂತ. ನಾನು ಹೇಳಿದೆ, ಯಾಕೆ ನಿನ್ನೆ ಸಹ ಈ ಥರ ಮಾಡ್ತೀನಿ ನೀವು ಹಂಗೆ. ಅದಕ್ಕೆ ಹೇಳಿದೆ, ನನಗೆ ಒಂದು ಪರ್ಮಿಷನ್ ಕರೆಕ್ಟಾಗಿ ಕೊಡೋದಿಲ್ಲ ಮುಳುಗ್ಲಿಕ್ಕೆ ಸಹ, ಇದ್ದರೆ ಅದು ಹೇಳಿಕೆ ಸಹ ಬಿಡೋದಿಲ್ಲ. ನಾನು ಹೋಗಿ ಆ ರಾತ್ರಿ ಏನು ಮಾಡಿದೆ, ನನ್ನ ಸೋಷಿಯಲ್ ಮೀಡಿಯಾದಿದ್ದೆ, ಆ ಕೆಳಗಡೆ ಇದ್ದ ಜಾಗದ ಏನೆಲ್ಲಿದ್ದೆ ಪ್ರತಿಯೊಂದು ಜಾಗ ನನ್ನ ಲೈವ್ ಆಗಿ ನಾನು ಬಿಟ್ಟೆ. ಅದರಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಈಶ್ವರ್ ಮಲ್ಪೆ ಅಂತ YouTube ಚಾನಲ್ ಮಾಡಿದ್ದೀನಿ. ಆ ಚಾನಲ್ ಯಾಕೆ ಮಾಡಿದೆ ಅಂತ ಹೇಳಿದರೆ, ಜನಗಳ ಒಂದು ಇಲ್ಲಿ ನಾನು ಮಾಡುವ ಕೆಲಸನ ಪಾರದರ್ಶಕ ಆಗಿ ತೋರಿಸ್ಬೇಕು. ಎರಡನೇದಾಗಿ ನನಗೆ ಏನಾದರೂ ಜನಗಳು ಏನಾದರೂ ಹಾಕಿದರೆ, ಏನಂದರೆ ಆ YouTube ನೋಡಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ಅದರಲ್ಲಿ ಬಂದರೆ, ನನ್ನ 2 ಆಂಬ್ಯುಲೆನ್ಸ್ ಇದೆ. 2 ಆಂಬ್ಯುಲೆನ್ಸ್ ಸಮಸ್ತ ನಮ್ಮ ಕರ್ನಾಟಕಕ್ಕೆ ಉಚಿತವಾಗಿ ಹೋಗ್ತಾ ಉಂಟು. ಅದರಿಂದ ಏನಾದರೂ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಸಹ ಸುಮಾರು ನನಗೆ ಖರ್ಚೆ ಅಂದರೆ ಸುಮಾರು 16 ಸಲ ಅಲ್ಲಿ ಹೋಗಿದ್ದೀನಿ. ಯಾಕೆಂದರೆ ಎಷ್ಟೋ ಸಲ ಅಲ್ಲಿ ಮಳೆ ನೀರು ನಿಂತಿತ್ತಾ ಇಲ್ಲ ಅಂತ ನಾವು ಆಂಬ್ಯುಲೆನ್ಸಲ್ಲಿ ಹೋಗಿ ನೋಡುವಾಗ ನನ್ನ ಖರ್ಚು ವೆಚ್ಚನ ಸುಮಾರು 1 ಲಕ್ಷ ಮೇಲೆ ಹೋಗಿದೆ. ಯಾಕೆಂದರೆ ಎಷ್ಟು ಕೊಟ್ಟರು ಗೌರ್ಮೆಂಟ್ ಅವರು ನಿಮಗೆ? ಶಾಸಕರಾಗಲಿ, ಅಲ್ಲಿನ ಜಿಲ್ಲಾಡಳಿತಲಾಗಿ DC ಮೇಡಮ್ ಆಗಲಿ, ಹಾಗೆ SP ಸರ್ ಆಗಲಿ, ಇಷ್ಟರ ತನಕ ನನಗೆ 6 ದಿನ 7 ದಿನ ನನಗೆ IB ಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ. ಇಷ್ಟರ ತನಕ ನಾನು 16 ದಿವಸ ಅಲ್ಲಿ ಹೋಗಿದ್ದೇನೆ, 1 ರೂಪಾಯಿ ಕೊಡಲಿಲ್ಲ ಅವರು. ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರ? ನಾನು ಕೇಳಿಲ್ಲ ಅವ್ರ ಹತ್ರ, ಹಣಕ್ಕೋಸ್ಕರ ಕೇಳಿಲ್ಲ. ನಾನು ಹಣಕ್ಕೋಸ್ಕರ ಹೋಗಿಲ್ಲ. ನಾನು ಹೋಗಿದ್ದು ಜಗನ್ನಾಥ್, ಲಕ್ಷ್ಮಣ್, ಲೋಕೇಶ್ ಮತ್ತು ಅರ್ಜುನ ದೇಹ ಹುಡುಕಸ ಹೋಗಿದ್ದು. ನಾನೊಬ್ಬ ಸೋಷಿಯಲ್ ವರ್ಕರ್, ಆದ್ದರಿಂದ ನಾನು ಟೀಮ್ ಕಟ್ಕೊಂಡು ಹೋಗಿದ್ದೀನಿ. ನೀರು ಸಿಕ್ಕಾಪಟ್ಟೆ ಹರಿಯುವಾಗ ಈಶ್ವರ್ ಮಲ್ಪೆ ಬೇಕು,
ಗುರುತಿಸೋದಕ್ಕೆ ಈಶ್ವರ್ ಮಲ್ಪೆ ಬೇಕು, ಅಲ್ಲಿ ಏನೇನಿದೆ ಅಂತ ಹೇಳೋದಕ್ಕೆ ಈಶ್ವರ್ ಮಲ್ಪೆ ಬೇಕು. ನೀವು ಗುರುತಿಸಿ ಬಂದ ಮೇಲೆ ಅದನ್ನು ಹೊರಗಡೆ ತೆಗೆಯೋದಕ್ಕೆ, ಕ್ರೆಡಿಟ್ ತಗೊಳ್ಳೋದಕ್ಕೆ ಬೇರೆಯವ್ರಿಗೆ ಗುತ್ತಿಗೆ ಕೊಡ್ತಿದ್ದಾರೆ, ಅವರು ಬಂದು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಹೊರಡ್ತಿದ್ದಾರೆ ಅಂತೀರಾ? ಯಾಕೆಂದರೆ ಅವರಿಗೆ ಏನು ಸಿಕ್ಕದಿದ್ದಾಗ, ನನಗೆ ಒಂದೇ ದಿನ ನೀರು ಮುಳುಗಿದಾಗ 2 ಗಾಡಿ ಸಿಕ್ಕಿದೆ, ಮರದ ದಿಂಬಿ ಸಿಕ್ಕಿದೆ. ಇನ್ನು ಅವ್ರಿಗೆ ಒಂದು ಸಲ ಭಯ ಆಯಿತು, ನಾನು ಈಗ 1 ಕೋಟಿ ಖರ್ಚು ಮಾಡಿ ಈ ಬ್ರೆಜ್ಜರ್ ತರಿಸಿದ್ದೇವೆ, ಅದರಲ್ಲಿ ಕೆಲಸ ಆಗಿದೆ, ಜನಗಳು ನಾಳೆ ಏನು ಹೇಳ್ತಾರೆ ಅಂತೇಳಿ. ಅದಕ್ಕೆ ಬಂದಾಗ ನನಗೆ ಅವರು 12 ಗಂಟೆಗೆ ಮತ್ತೆ ನಾನು ಮುಳುಗಿದೆ. ಮುಳುಗುವಾಗ ನೀರಿನ ಅಡಿಭಾಗದಲ್ಲಿ ಲಕ್ಷ್ಮಣ್ ಎಂಬ ಮೃತಪಟ್ಟ ಅವರ ಸ್ಕೂಟರ್ ಸಿಕ್ತು ಅಡಿಭಾಗದಲ್ಲಿ, ಮತ್ತೆ ಸಿಕ್ತು ಆಕ್ಟಿವ್ ಹೋಂಡಾ 5G ಅಂತ ಬೈಕ್ ಸಿಕ್ತು. ಅದನ್ನು ತಗೊಂಡು ಮೇಲೆ ಬರುವಾಗ ನಾನು ಕಟ್ಟಿ ಮೇಲೆ ಬರ್ತೇನೆ, SP ಅವರು ಫೋನ್ ಮಾಡಿ ಅಲ್ಲಿ ನನಗೆ ನೀರಲ್ಲಿ ಬಂದು ಫೋನ್ ಕೊಡ್ತಾ ಇದ್ದಾರೆ, ನೀವು ನಿಮ್ಮ ಲೈವ್ ಆಗಿ ಮಾಡ್ತೀರಿ, ನೀವು ಇಲ್ಲಿರೋ ವಿಷಯವನ್ನೆಲ್ಲ ಹೊರಗಡೆ ಆಗ್ತಾ ಇದ್ದೀರಿ, ಅದಲ್ಲದೆ ನೀನು ದೊಡ್ಡ ಹೀರೋಸಮ್ ಆಗ್ತೀಯಾ ಅಂತ ನನಗೆ ಮಾತಾಡ್ತಿದ್ದಾರೆ. ನಾನು ಹೇಳಿದ್ದೆ ಅಷ್ಟೇ, ನನಗೆ ಇಲ್ಲಿ ಹೀರೋಜಮ್ ಮಾಡಲಿಕ್ಕೆ ನಾನು ಬರಲಿಲ್ಲ, ಹೀರೋ ಆಗಬೇಕಂತ ಇಲ್ಲ. ಸಮಸ್ತ ಕನ್ನಡ ಜನಕ್ಕೆ 8 ಕೋಟಿ ಜನಗಳ ಆಶೀರ್ವಾದ ಯಾವತ್ತೂ ಇರ್ತದೆ, ಅವರೇ ಯಾವತ್ತೂ ಹೀರೋ ಮಾಡಿ ಬಿಟ್ಟಿದ್ದಾರೆ. ನನಗೆ ಎಲ್ಲಿ ಬಂದು ಹೀರೋಜಮ್ ಮಾಡಲಿಕ್ಕೆ ಬರಲಿಲ್ಲ, ಹೀರೋ ಆಗಬೇಕಂತಲೇ ಇಲ್ಲ. ನಾನೊಂದು ಕಾಮನ್ ಮ್ಯಾನ್, ಮನುಷ್ಯ ಒಬ್ಬ, ನಾನು ಮನುಷ್ಯನಾಗಿ ನೀರಲ್ಲಿ ಮಾಡ್ತಿದ್ದೇನೆ. ನೀವು ಮೇಲೆ ಕರೆದು ನನಗೆ ಈ ರೀತಿ ನನಗೆ ಮೇಲೆ ಬಾ ಅಂತ ಹೇಳೋದಲ್ಲ, ಮತ್ತು ನೀನು ಹಾಗಾದರೆ ಮಾಡೋದ್ರ ಬೈದರು. ಅದಕ್ಕೆ ನಾನು ಹೇಳಿದೆ, ನಾನಿಲ್ಲಿ ನಿಮಗೆ ಇಷ್ಟ ಇಲ್ಲದ್ರೆ ಮಾಡಲಿಕ್ಕೆ ತೊಂದರೆ ಆದರೆ ನಾನು ಹೋಗ್ತೇನೆ, ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನು ಅಲ್ಲಿಂದ ಹೊರಟು ಬಂದೆ.